ಅಡುಗೆ ಮನೆಗೂ ತಾಕಲಿದೆ ಗಲ್ಫ್ ಯುದ್ಧದ ಬಿಸಿ. ಮಧ್ಯಪ್ರಾಚ್ಯ ಯುದ್ಧ ಅಡುಗೆ ಎಣ್ಣೆಗೆ ಅಭಾವ ಹೆಚ್ಚಾಗುವಂತ ಚಾನ್ಸಸ್ ಇದೆ. ಇದೀಗ ಗಲ್ಫ್ ಯುದ್ಧದಿಂದ ಅಡುಗೆ ಮನೆಯ ಎಣ್ಣೆಗೂ ಸಹಿತ ತಾಕುತ್ತೆ ಇದರ ಬಿಸಿ. ಮಧ್ಯಪ್ರಾಚ್ಯ ಯುದ್ಧ ಅಡುಗೆ ಎಣ್ಣೆಯ ಅಭಾವ ಹೆಚ್ಚು. ತೀವ್ರ ಕಳವಳಕ್ಕೆ ಕಾರಣವಾದ ಯುದ್ಧದ ಬೆಳವಣಿಗೆ. ಅಡುಗೆ ಎಣ್ಣೆ ವಿಚಾರದಲ್ಲಿ ಆಮದು ಮೇಲೆಯೇ ಭಾರತ ಡಿಫೆಂಡ್ ಆಗಿದೆ. ಅಡುಗೆ ಎಣ್ಣೆ ಉತ್ಪನ್ನಗಳ ಆಮದು ಮೇಲೆ ತೀವ್ರ ಪ್ರಭಾವ ಸಾಧ್ಯತೆ. ಅಡುಗೆ ಎಣ್ಣೆ ಪೂರೈಕೆಯಲ್ಲಿ ತೀವ್ರ ವ್ಯತ್ಯಯ ಉಂಟಾಗುವಂತಹ ಸಾಧ್ಯತೆ ಇಲ್ಲಿ ಇರುವಂತದ್ದು. ಇಂಡೋನೇಷ್ಯಾ, ಮಲೇಷ್ಯಾದಿಂದ ಭಾರತಕ್ಕೆ ತಾಳೆ ಎಣ್ಣೆ ಆಮದು ಆಗುತ್ತೆ. ಅರ್ಜೆಂಟೀನಾ, ಬ್ರೆಜಿಲ್, ಅಮೆರಿಕಾದಿಂದ ಸೋಯಾ ಎಣ್ಣೆ ಆಮದು ಆಗುತ್ತೆ. ರಷ್ಯಾ, ಉಕ್ರೇನ್ನಿಂದ ಸೂರ್ಯಕಾಂತಿ ಎಣ್ಣೆ ಆಮದು ಆಗುತ್ತೆ. ಹರ್ಮುಜ್ ಸುಯಜ್ ಜಲಸಂಧಿ ಮೂಲಕವೇ ಈ ಆಮದು ಪ್ರಕ್ರಿಯೆ ನಡೆಯುವಂತದ್ದು. ಇದೀಗ ಹರ್ಮುಜ್ ಜಲಸಂಧಿಯಲ್ಲಿ ಉದ್ವಿಗ್ನ ಸ್ಥಿತಿ, ಪೂರೈಕೆ ಬಂದ್ ಆಗಿದೆ. ಭಾರತದ ಸನ್ಫ್ಲವರ್ ಎಣ್ಣೆ ಪೂರೈಕೆಯಲ್ಲಿ ತೀವ್ರ ವ್ಯತ್ಯಯ ನಿರೀಕ್ಷೆ ಆಗುವಂತದ್ದು. ಸನ್ಫ್ಲವರ್ ಆಯಿಲ್ ಸೇರಿ ಎಲ್ಲಾ ಅಡುಗೆ ಎಣ್ಣೆ ಬೆಲೆಗಳು ಹೆಚ್ಚಳ ಆಗುವಂತದ್ದು ಫಿಕ್ಸ್. ಅಡುಗೆ ಮನೆಗೂ ತಾಕಲಿದೆ ಗಲ್ಫ್ ಯುದ್ಧದ ಬಿಸಿ. ಇದೀಗ ಒಂದ್ರ ಮೇಲೆ ಒಂದು ಎಷ್ಟು ಡಿಪೆಂಡೆನ್ಸ್ ಆಗಿರುತ್ತೆ ಅಂತ ಅಂದ್ರೆ, ಈಗಾಗಲೇ ಜಾಗತಿಕ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದೀಗ ಭಾರತ ಸಹಿತ ಎಲ್ಲ ದೇಶಗಳ ಜೊತೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡು, ಇನ್ನೊಂದ್ರ ಜೊತೆಗೆ ಎಕ್ಸ್ಪೋರ್ಟ್ ಆಗಿರೋ ಇಂಪೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಾಕಷ್ಟು ರೀತಿಯಾಗಿ ಅವಲಂಬನೆ ಆಗಿರುವಂಥದ್ದು. ಈಗ ನಮ್ಮ ಭಾರತದಿಂದನೂ ಕೂಡ ಬೇರೆ ದೇಶಗಳಿಗೆ ಸಾಕಷ್ಟು ಮಸಾಲೆ ಪದಾರ್ಥಗಳಾಗಿರ್ಬೋದು, ಇನ್ನಿತರ ಕೃಷಿ ಉತ್ಪನ್ನಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಗಾಟ ಆಗುವಂಥದ್ದಾಗಿರ್ಬೋದು ನಡೀತಾ ಇರುತ್ತೆ. ಇನ್ನು ನಮಗೆ ಇದೀಗ ಇರಾನ್ ಅಥವಾ ಬೇರೆ ದೇಶಗಳಿಂದ ಯಾವ ಮಟ್ಟಿಗೆ ಅಲ್ಲಿ ಆಮದು ಆಗುತ್ತೆ ಅಂತ ನಾವಿಲ್ಲಿ ಗಮನಿಸ್ಕೊಂಡು ನೋಡೋದಾದ್ರೆ, ಇಂಡೋನೇಷ್ಯಾ, ಮಲೇಷ್ಯಾದಿಂದ ಭಾರತಕ್ಕೆ ತಾಳೆ ಎಣ್ಣೆ ಆಮದು ಆಗುತ್ತೆ. ಇನ್ನು ಅರ್ಜೆಂಟೀನಾ, ಬ್ರೆಜಿಲ್, ಅಮೆರಿಕಾದಿಂದ ಸೋಯಾ ಎಣ್ಣೆ ಆಮದು ಆಗುತ್ತೆ. ರಷ್ಯಾ, ಉಕ್ರೇನ್ನಿಂದ ಸೂರ್ಯಕಾಂತಿ ಎಣ್ಣೆ ಆಮದು ಆಗುತ್ತೆ. ಇವೆಲ್ಲವೂ ಕೂಡ ಆಮದು ಆಗಬೇಕು ಅಂತ ಅಂದ್ರೆ ಹರ್ಮುಜ್ ಸುಯಜ್ ಜಲಸಂಧಿ ಮೂಲಕವೇ ಆಮದು ಪ್ರಕ್ರಿಯೆ ನಡೆಯುವಂಥದ್ದು. ಬಟ್ ಈಗ ಏನಾಗಿದೆ, ಹರ್ಮುಜ್ ಜಲಸಂಧಿಯಲ್ಲಿ ಜಾಮ್ ಆಗಿದೆ. 700ಕ್ಕೂ ಹೆಚ್ಚು ತೈಲ ನೌಕೆಗಳು ಅಲ್ಲಿ ಜಾಮ್ ಆಗಿರುವಂಥದ್ದು. ಸೊ ಇದನ್ನೆಲ್ಲ ಗಮನಿಸಿ ನೋಡಿದಾಗ ಸದ್ಯ ಭಾರತದಲ್ಲಿ ಅಡುಗೆ ಎಣ್ಣೆಯ ಪೂರೈಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಡುಗೆ ಎಣ್ಣೆಯ ಬೆಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಟ್ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಸನ್ಫ್ಲವರ್ ಆಯಿಲ್ನ ಈಗಾಗಲೇ ಅಡುಗೆ ವಿಚಾರಕ್ಕೆ ನಾವು ಹೆಚ್ಚಾಗಿ ಬಳಸ್ತಾರೆ. ಸೊ ಸನ್ಫ್ಲವರ್ ಆಯಿಲ್ ಕೂಡ ಹೆಚ್ಚಿನ ಒಂದು ಬೆಲೆಯಲ್ಲಿ ದಾಟುವಂತ ನಿರೀಕ್ಷೆ ಇರುವಂತದ್ದು. ಸದ್ಯಕ್ಕೆ ಅಡುಗೆ ಎಣ್ಣೆ ಪೂರೈಕೆಯಲ್ಲೂ ಕೂಡ ತೀವ್ರ ವ್ಯತ್ಯಯ ಉಂಟಾಗುವಂತಹ ಸಾಧ್ಯತೆಗಳು ಇವನ್ನೆಲ್ಲವನ್ನು ಕೂಡ ಗಮನಿಸಿಕೊಂಡಾಗ ಅಲ್ಲಿ ನಮಗೆ ಕಾಣಿಸುತ್ತೆ. ಇನ್ನು ಅದರ ಜೊತೆಗೆ ಒಂದು ಕಡೆ ಭಾರತದ ಮೇಲೆ ಸಹಿತ ಯಾವ ರೀತಿಯಾಗಿ ಆರ್ಥಿಕವಾಗಿ ಇದು ಪರಿಣಾಮವನ್ನ ಉಂಟು ಮಾಡುತ್ತೆ ಅನ್ನೋದನ್ನ ಎಲ್ಲರೂ ಕೂಡ ಗಮನಿಸಬೇಕು. ಸಾಮಾನ್ಯ ಜನರಿಗೆ ನೋಡಿ, ಇಲ್ಲೇ ನಡೀತಾ ಇರುವಂತಹ ಯುದ್ಧದ ವಿಚಾರಕ್ಕೆ ಸಾಮಾನ್ಯ ಜನರಿಗೂ ಕೂಡ ಅದರ ಬಿಸಿ ತಾಟುತ್ತೆ ಅಂತ ಅಂದ್ರೆ ಇಂತಹ ವಿಚಾರಗಳಲ್ಲೇ, ಚಿಕ್ಕ ಪುಟ್ಟ ವಿಚಾರಗಳಲ್ಲೇ, ಈಗ ಎಣ್ಣೆ ವಿಚಾರ ಆಗಿರ್ಬೋದು, ಅಡುಗೆ ಎಣ್ಣೆ ವಿಚಾರ ಆಗಿರ್ಬೋದು, ಪೆಟ್ರೋಲ್ ಡೀಸೆಲ್ ಆಗಿರ್ಬೋದು, ಇದು ಚಿನ್ನ ಮತ್ತು ಬೆಳೆಯ ವಿಚಾರಕ್ಕೆ ಆಗಿರ್ಬೋದು. ಸೊ ಇಲ್ಲೆಲ್ಲವೂ ಕೂಡ ಯಾವ ರೀತಿಯಾಗಿ ಸಾಮಾನ್ಯ ಜನರಿಗೂ ಕೂಡ ಇದರ ಬಿಸಿ ತಾಟುತ್ತೆ. ಈಗ ಇಸ್ರೇಲ್, ಅಮೆರಿಕ, ಇರಾನ್ ಯುದ್ಧ ನಡೀತಾ ಇದೆ, ನಮ್ಗೇನು ಸಮಸ್ಯೆ ಇಲ್ಲ ಅಂತ ನಾವು ಸುಮ್ಮನೆ ಕೈ ಕೊಡ್ಕೊಂಡು ಕೂತ್ಕೊಳ್ಳೋಗಿಲ್ಲ. ಯಾಕಂದ್ರೆ ಈ ರೀತಿಯಾದಂಥ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಸಾಮಾನ್ಯ ಜನರು ಸಹಿತ. ಯಾಕಂದ್ರೆ ಒಂದರಿಂದ ಒಂದು ಎಕ್ಸ್ಪೋರ್ಟ್ ಇಂಪೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಭಾರತದಿಂದನೂ ಕೂಡ ಬೇರೆ ದೇಶಗಳಿಗೆ ಸಾಕಷ್ಟು ಎಕ್ಸ್ಪೋರ್ಟ್ ಆಗ್ತಾ ಇರುತ್ತೆ, ಇನ್ನು ಇಂಪೋರ್ಟ್ ಕೂಡ ಆಗ್ತಾ ಇರುತ್ತೆ ಬೇರೆ ದೇಶಗಳಿಂದ. ಇದೀಗ ನಾವು ಈಗಾಗಲೇ ಗಮನಿಸಿದ್ವಿ, ಇಂಡೋನೇಷ್ಯಾ, ಮಲೇಷ್ಯಾದಿಂದ ಅಲ್ಲಿ ತಾಳೆ ಎಣ್ಣೆ ಅಲ್ಲಿ ಆಮದು ಆಗುತ್ತೆ. ಇನ್ನು ಅರ್ಜೆಂಟೀನಾ, ಬ್ರೆಜಿಲ್ನಿಂದ, ಅಮೆರಿಕಾದಿಂದ ಸೋಯಾ ಎಣ್ಣೆ ಆಮದು ಆಗುತ್ತೆ. ಇನ್ನು ರಷ್ಯಾ, ಉಕ್ರೇನ್ನಿಂದ ಸೂರ್ಯಕಾಂತಿ ಎಣ್ಣೆ ಆಮದು ಆಗುತ್ತೆ. ಇವೆಲ್ಲ ಆಮದು ಆಗಬೇಕು ಅಂತ ಅಂದ್ರೆ ಮೇನ್ ಸೆಂಟರ್ ಯಾವುದು? ಹರ್ಮುಜ್ ಸುಯಜ್ ಜಲಸಂಧಿ ಮೂಲಕವೇ ಈ ಆಮದು ಪ್ರಕ್ರಿಯೆ ನಡಿಬೇಕು. ಬಟ್ ಸದ್ಯಕ್ಕೆ ಏನಾಗಿದೆ, ಹರ್ಮುಜ್ ಜಲಸಂಧಿ ಲಾಕ್ ಆಗಿರುವಂತದ್ದು. 700ಕ್ಕೂ ಹೆಚ್ಚು ತೈಲಗಳನ್ನ ಅಲ್ಲಿ ಲಾಕ್ ಮಾಡ್ಕೊಂಡಿದ್ದಾರೆ. ಸೊ ಈ ಒಂದು ಕಾರಣದಿಂದಾಗಿ ಇದರ ಎಫೆಕ್ಟ್ ಭಾರತದ ಮೇಲೆ ಸಾಕಷ್ಟು ರೀತಿಯಾದಂತಹ ಪರಿಣಾಮ ಬೀರುತ್ತೆ.